ನಟ ದರ್ಶನ್ ಕೇಸ್ ಅಂತ ಬಂದಾಗ, ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ ಅಂತ ಬಂದಾಗ, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ದರ್ಶನ್ ಉತ್ತರ ಕೊಡಬೇಕಾಗುತ್ತೋ ಅದು ಒಂದು ಭಾಗ. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನು ಮಾಡ್ತಾರೆ, ಅಪಾರ ಪ್ರಮಾಣದ ಹಣ ಸಿಕ್ಕಿತ್ತು ಸ್ವಾಮಿ ನಮಗೆ, ಇದು ಟ್ಯಾಕ್ಸ್ ಕಟ್ಟಿರೋದಾ ಟ್ಯಾಕ್ಸ್ ಕಟ್ಟದೇ ಇರೋದಾ, IT ಕೂಡ ಇದರಲ್ಲಿ ವಿಚಾರಣೆ ಮಾಡಬೇಕು ಅಂತ ಒಂದು ಪತ್ರವನ್ನು ಬರೆದು ಬಿಡ್ತಾರೆ. ಯಾರಿಗೆ? IT ಅಧಿಕಾರಿಗಳಿಗೆ. IT ಅಧಿಕಾರಿಗಳು ಹೌದಾ, ಹಾಗಾದರೆ ನಾವು ಚೆಕ್ ಮಾಡೋಣ, ಇದರಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಅಮೌಂಟ್ ಯಾವುದು, ಟ್ಯಾಕ್ಸ್ ಕಟ್ಟದೇ ಇರತಕ್ಕಂಥ ಅಮೌಂಟ್ ಯಾವುದು, ಜೊತೆಗೆ ಮನೇಲಿ ಸಿಕ್ಕಿರ್ತಕ್ಕಂಥ ನಗದು ಹಣ ಇದೆಯಲ್ಲ, ಈ ನಗದು ಪರ್ಮಿಸಬಲ್ ಇತ್ತಾ, ಅನುಮತಿ ಇತ್ತಾ ಇಷ್ಟು ಹಣ ಇಟ್ಕೊಳ್ಳೋದಕ್ಕೆ, ಈ ಹಣದ ಮೂಲ ಯಾವುದು, ಇದು ತೆರಿಗೆ ಕಟ್ಟಿ ಬಂದಿರತಕ್ಕಂಥ ಹಣನ ತೆರಿಗೆ ಕಟ್ಟದೆಯೇ ಕಪ್ಪು ಹಣದ ರೂಪದಲ್ಲಿ ಇಟ್ಟಿರಬಹುದಾದ ನಗದ ಇದು ಅಂತ ಅವ್ರದ್ದೊಂದು ಪ್ರಶ್ನೆ ಇತ್ತು. ಇದೀಗ ಆ ಅಧಿಕಾರಿಗಳು ಕೂಡ ಒಂದು ವಿಚಾರಣೆನ ಶುರು ಮಾಡ್ಕೊಳ್ತಾರೆ. ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ, IT ಅಧಿಕಾರಿಗಳು ವಿಚಾರಣೆ ಮಾಡೋದು ನೀನು ಟ್ಯಾಕ್ಸ್ ಕಟ್ಟಿದ್ಯಾ ಕಟ್ಟಿಲ್ವಾ ಅಂತ. ತೀರಾ ಅವರು ಶಿಕ್ಷೆ ಕೊಡಿಸೋ ಮಟ್ಟಕ್ಕೆ ಹೋಗಲ್ಲ, ಅವರು ಟ್ಯಾಕ್ಸ್ ಕಟ್ಟಿಬಿಡು ಅಂತ ಕೇಳ್ತಾರೆ ಮ್ಯಾಕ್ಸಿಮಮ್. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಇದರಲ್ಲಿ ED ಅಂತ ಬರುತ್ತೆ. ಇಲ್ಲೇ ಬಂದಿದ್ದು ಸ್ವಾಮಿ, ಯಾವುದೋ ಸಿನಿಮಾ ಕೊಟ್ಟಿದ್ರು, ಈ ಪ್ರೊಡ್ಯೂಸರ್ ಕೊಟ್ಟಿದ್ರು, ನನಗೆ ಅಡ್ವಾನ್ಸ್ ಕೊಟ್ಟಿದ್ರು, ಈ ಥರದ್ದೇನೋ ಹೇಳಿ ಇವರು ಪಾರಾಗಬಹುದು ಅಂತ ಅಂದ್ಕೊಂಡಿರಬಹುದು. ಆಮೇಲೆ ಆ ವ್ಯಕ್ತಿನ ಹಿಡ್ಕೊಳ್ತಾರೆ, ನೀನು ಯಾಕಪ್ಪ ಕ್ಯಾಶಲ್ಲಿ ಕೊಟ್ಟೆ, ಚೆಕ್ಕಲ್ಲಿ ಕೊಡಬೇಕಾಗಿತ್ತು ನೀನು, ಸರಿ ನೀನು ಕ್ಯಾಶಲ್ಲಿ ಕೊಟ್ಟೆ, ಡ್ರಾ ಮಾಡಿಸೇ ಇಟ್ಕೊಂಡಿದ್ದೆ, ನೀನು ಬ್ಯಾಂಕ್ ಹಣನೇ ಇಟ್ಕೊಂಡಿದ್ದೆ, ದಾಖಲೆ ಇಲ್ಲ ಅದಕ್ಕೆ, ನೀನು ಟ್ಯಾಕ್ಸೇ ಕಟ್ಟಿರಲಿ, ಅದಕ್ಕೆ ದಾಖಲೆ ಎಲ್ಲಿದೆ ಅಂತ ಕೇಳ್ತಾರೆ. ದಾಖಲೆ ಇಲ್ಲ, ಬೆಬ್ಬೆ ಅಂತ ಅಂದುಬಿಟ್ರೆ ಅವಾಗೇನಾಗುತ್ತೆ, ಮತ್ತೆ ದರ್ಶನ್ಗೆ ಉರುಳು ಶುರುವಾಗುತ್ತೆ. ಅವಾಗೇನಾಗುತ್ತೆ, ಯಾರು ಇವರಿಗೆ ದುಡ್ಡು ಕೊಟ್ಟಿದ್ರಲ್ಲ ಅವರೂ ಸೇರಿ ಇವರೇನು ಮಾಡಿಬಿಡ್ತಾರೆ, ಅದನ್ನು ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಿಗೆ ಪಾವತಿ ಮಾಡದೆ ಹಣದ ವರ್ಗಾವಣೆ ಆಗಿದೆ, ಕೈ ಬದಲಾವಣೆ ಇಲ್ಲಾಗಿದೆ, ಹವಾಲ ಥರ ಆಗಿದೆ ಅಂತ ಅದಕ್ಕೊಂದು ಆ್ಯಂಗಲ್ ಬರುತ್ತೆ. ಅವಾಗ ಯಾರು ಎಂಟ್ರಿ ಆಗ್ತಾರೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ED ಅಧಿಕಾರಿಗಳು ಎಂಟ್ರಿ ಆಗಿಬಿಡ್ತಾರೆ. ಇನ್ನೂ ಏನೋ ದೊಡ್ಡ ಮಟ್ಟದಲ್ಲಿ ಆಗಿಬಿಟ್ಟಿದೆ ಅಂತ ಬಂದಾಗ ED ಅವ್ರು ಏನು ಮಾಡ್ತಾರೆ, ನಮಗೆ ತಲೆ ಬಡ ಗೊತ್ತಾಗ್ತಲ್ಲ ಹಣದ ಮೂಲ, ನೀವು ಚೆಕ್ ಮಾಡಿ ಅಂತ CBIಗೆ ಬೇಕಾದರೂ ಬರೆಯಬಹುದು. ಗ್ರಹಚಾರ ಕೆಟ್ಟಿದ್ರೆ ಇದೆಲ್ಲವೂ ಕೂಡ ಸೀರಿಯಸ್ ಆಗಿ ಬರುತ್ತೆ. ಇಲ್ವಾ, ಟ್ಯಾಕ್ಸ್ ಕಟ್ಟಿದರೆ ಕಟ್ಟಿದ್ದೀವಿ ಅಂತ ಹೇಳಬಹುದು ದರ್ಶನ್, ಅಥವಾ ಕಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಬಹುದು, ಟ್ಯಾಕ್ಸ್ ಕಟ್ತೀನಿ ಅಂತ ಕೂಡ ಹೇಳಬಹುದು. ಇದಕ್ಕೆ ಬೇರೆ ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಪ್ಪ, ಒಂದು ಮರ್ಡರ್ ಕೇಸ್ದು ಒಂದು ಕಡೆ ಆರೋಪಿ, ಇನ್ನೊಂದು ಕಡೆ IT ಕೇಸ್ ನೀನು ಹೇಗೆ ಫೇಸ್ ಮಾಡಬೇಕು ಅಂಥೇಳಿ ಮಾತನಾಡುವ ಸಲುವಾಗಿ ವಕೀಲ ರಾಮ್ ಸಿಂಗ್ ಅವರು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. IT ವಿಚಾರಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯದವರೆಗೂ ಕೂಡ ದರ್ಶನ್ ಮತ್ತು ರಾಮ್ ಸಿಂಗ್ ಅವರ ನಡುವೆ ಒಂದು ಸಮಾಲೋಚನೆ ಆಗಿದೆ. ವಿಚಾರಣೆ ಹೇಗೆ ಎದುರಿಸಬೇಕು ಎನ್ನುವ ಬಗ್ಗೆ ಸಾಕಷ್ಟು ಸಲಹೆ ಮಾತುಕತೆಗಳು, ಅದರದ್ದು ಮೂಲ ಅವರು ವಕೀಲರ ಬಳಿ ಅವ್ರು ಹೇಳ್ಕೊಳ್ತಾರೆ. ಆ ವಕೀಲರ ಬಳಿ ಸುಳ್ಳು ಹೇಳೋಕ್ಕಾಗಲ್ಲ. ಅವರು ಈ ಥರ ಆಯಿತು ಅಂತ ಹೇಳಿದಾಗ ವಕೀಲರು ಅದಕ್ಕೆ ತಕ್ಕ ರೀತಿಯಲ್ಲಿ ಅವರು ಕೂಡ ವಾದ ಸರಣಿಯನ್ನು ರೆಡಿ ಮಾಡ್ಕೊಳ್ತಾರೆ. ಯಾವ ಥರ ಕೌಂಟ್ರ್ ಕೊಡಬೇಕು ITಗೆ ಅಂಥೇಳಿ ವಿಚಾರಣೆ ಎದುರಿಸುವ ಬಗ್ಗೆ ಹಲವು ಸಲಹೆಗಳನ್ನು ವಕೀಲ ರಾಮ್ ಸಿಂಗ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ.